ಅಮೇರಿಕಾ ಇರಾನ್ ಮಧ್ಯೆ ಈಗ ಒಂದು ಕಡೆ ಯುದ್ಧ ನಡೀತಾ ಇದ್ದರೆ ಅದರ ಎಫೆಕ್ಟ್ ಕೂಡ ಕರ್ನಾಟಕದಲ್ಲೂ ತಟ್ಟಿದೆ ಅಂತ ಹೇಳ್ಬೋದು. ಅದರಲ್ಲಿ ಹೋಟೆಲ್ಗಳಿಗೆ ಯಾವ ರೀತಿ ಸಮಸ್ಯೆ ಅಂತಂದರೆ ಕಮರ್ಷಿಯಲ್ ಗ್ಯಾಸ್ಗಳು ಸಿಗ್ತಲ್ಲ ಅನ್ನೋದು ಮಾತುಗಳು ಕೂಡ ಕೇಳಿ ಬರ್ತದೆ. ಮತ್ತೊಂದೆಡೆ ಹೋಟೆಲನ್ನು 2-3 ದಿನಗಳಲ್ಲಿ ಬಂದ್ ಮಾಡುವಂಥ ಪರಿಸ್ಥಿತಿಗೆ ಬಂದು ನಿಂತಿರುವಂಥದ್ದು. ಸೊ ನಮ್ಮ ಜೊತೆಗೆ ಮಾತಾಡಲಿಕ್ಕೆ ಹೋಟೆಲ್ ಒಡೆಯರ ಸಂಘದ ಅಧ್ಯಕ್ಷರಂತ ಮಹೇಶ್ ಶೆಟ್ಟಿ ಇದ್ದಾರೆ, ಅವ್ರನ್ನ ಮಾತಾಡ್ಸೋಣ. ಸರ್, ಈಗ ಬೇರೆ ಹೊರ ದೇಶಗಳಲ್ಲಿ ರಾಷ್ಟ್ರಗಳಲ್ಲಿ ಯುದ್ಧ ನಡೆದರೆ ಅದರ ಎಫೆಕ್ಟ್ ನಮ್ಮ ಧಾರವಾಡದಲ್ಲೂ ತಟ್ಟಿದೆ. ಈ ವಿಚಾರದಲ್ಲಿ ನಾವು ಹೋಟೆಲ್ ಉದ್ಯಮಕ್ಕೆ ಭಾಳ ಹೊಡೆತ ಬೀಳೋದು ಅಂತ ಹೇಳಿಸ್ಬೋದು. ಯಾಕಂತ ಹೇಳಿದರೆ ಈಗಾಗಲೇ ನಮಗೆ ಮೇಜರ್ ಅಂದರೆ ಸಿಲಿಂಡ್ರ್, ಆ ಗ್ಯಾಸಿನ ಅವಶ್ಯಕತೆ ಬಹಳ ನಮ್ಮಲ್ಲಿರೋದು 100% ಗ್ಯಾಸಿನ ಅವಶ್ಯಕತೆ. ಇವತ್ತಿನ ದಿವಸದಲ್ಲಿ ಅದು ಈಗ ನಾವೆಲ್ಲ ಡೀಲರ್ ಕಡೆ ಕೇಳಿದಾಗ ಇಲ್ಲ, ಈಗ ಏನು ಪ್ರೊಡಕ್ಷನ್ ಅಷ್ಟೇ ಇದೆ, ಅದೇನಿದೆ ನಮ್ಮ ಕಡೆ ಸ್ಟಾಕ್ ಇದ್ದದ್ದು ಕೊಡ್ತೇವೆ, ಬೇರೆ ಪ್ರೊಡಕ್ಷನ್ ಇಲ್ಲ, ಡೊಮೆಸ್ಟಿಕ್ಗೆ ಒತ್ತು ಕೊಡ್ತಾ ಇದ್ದಾರೆ, ಇದನ್ನು ಕಮರ್ಷಿಯಲ್ಗೆ ಇಲ್ಲ ಅಂತೇಳಿ ಲೆಕ್ಕದಾಗ ಹೋಗ್ತಾರೆ. ಅದೇ ಈಗ ಇವರಿಗೆ ಸಪ್ಲೈ ಕೊಡ್ತೀವಿ, ಇನ್ನೊಂದು 2 ದಿವಸ ಬೇಕಾದಷ್ಟು ಸ್ಟಾಕ್ ಇದೆ ಅಂತೇಳಿ ಈಗ ಡೀಲರ್ ಕಡೆ ನಾವು ಮಾತಾಡೇವೆ ಈಗ ಬೆಳಿಗ್ಗೆ. ಹೋಟೆಲ್ಗಳು ಈಗ 2 ದಿನ ಸ್ಟಾಕ್ ಮುಗೀತಂದರೆ ಮತ್ತು ಹೋಟೆಲ್ಗಳು ಎಂದಿನಂತೆ ಕೆಲಸ ಮಾಡ್ತಾವೆ ಅಥವಾ ಏನಾದರೂ ಮೀಟಿಂಗನ್ನು ಮಾಡ್ತಾ ಇದ್ದಾರೆ ಸರ್, ಹೆಂಗೆ ಬಂದ್ ಮಾಡುವಂಥದ್ದು? ಅದೇ ಮೀಟಿಂಗಿಗೆ ನಾಳೆ ಇವತ್ತು ಒಂದು 12 ಗಂಟೆಗೆ IOC ಅವರಂತೂ ಸ್ಟಾಪ್ ಮಾಡ್ಯಾರ ಟೋಟಲ್. BPC ಇವ್ರದ್ದೆಲ್ಲ ಇವತ್ತೊಂದು 12 ಗಂಟೆಗೆ ಡೀಲರ್ಗಳದ್ದು ಮೀಟಿಂಗ್ ಕರೆದಾರೆ. ಆ ಮೀಟಿಂಗ್ ನೋಡ್ಕೊಂಡು ನಾವು ಮುಂದಿನ ನಾಳೆ ಇಲ್ಲ ನಾಳ್ದು ಮೀಟಿಂಗ್ ಮಾಡ್ಕೊಳ್ತೇವೆ. ಇಲ್ಲ ಅದು ಗ್ಯಾಸ್ ಬರೋದ್ರಿಂದ ನಾವು ಹೋಟೆಲ್ ಬಂದ್ ಮಾಡೋದೇ 100%. ಯಾಕಂತ ಹೇಳಿದ್ರೆ ಬೇರೆ ವಿಚಾರನೇ ಇಲ್ಲ ನಮ್ಮ ಕಡೆ, ಯಾಕಂದರೆ ಬೇರೆ ಪರ್ಯಾಯ ವ್ಯವಸ್ಥೆ ಅದಕ್ಕೆ ಏನೂ ಇಲ್ಲ. ಆಲ್ಟರ್ನೇಟಿವ್ ಬೇರೆ ವ್ಯವಸ್ಥೆಗಳು ಗ್ಯಾಸ್ ಬಿಟ್ಟರೆ ಹೋಟೆಲ್ಗಳಲ್ಲಿ ಏನು ಬಳಕೆ ಮಾಡ್ಕೊಳ್ಳೋಕೆ ಏನೂ ಇಲ್ಲ. ಈಗಿನ ವ್ಯವಸ್ಥೆ ಮೊದಲಿರ್ತದೆ ಹಿಂದಿನ ಕಾಲ, ಒಂದು 10-15 ವರ್ಷ ಹಿಂದೆ ಕಟ್ಟಿಗೆ ಒಲೆ ಎಲ್ಲ, ಈಗ ನನ್ನ ಲೆಕ್ಕದಾಗ 100% ಇಲ್ಲ. ಆದ್ದರಿಂದ ಭಾಳ ಕಷ್ಟ, ಈಗ ಸರಿದೂಗಿಸೋಕ್ಕೆ ಸಾಧ್ಯನೇ ಇಲ್ಲ. ಇವತ್ತು ಬಂದ್ ಮಾಡೋ ಪರಿಸ್ಥಿತಿ, ಕಾರ್ಮಿಕರದು ಹಾಹಾಕಾರ ಆಗ್ಬೋದು. ಯಾವ ರೀತಿ ಮಾಡೋದು, ಕೋವಿಡ್ಗಿಂತ ವಿಭಿನ್ನವಾಗಿ ಇದು ಆಗ್ತಾ ಇದೆ ಅಂತೇಳಿ ನಮ್ಗೆ ಅನಿಸ್ತಾ ಇದೆ. ಸರಿ, ಅಂದರೆ ಏಜೆನ್ಸಿಯವರು ಕೇಳಿದ್ರೆ ಏನಂತಾರೆ, ಕಮರ್ಷಿಯಲ್ ಗ್ಯಾಸ್ಗಳು ಕೇಳಿದ್ರೆ ದರವನ್ನು ರೆಗ್ಯುಲರ್ಗಿಂತ ಹೆಚ್ಚಳ ಪಡಿತಾ ಇದ್ದಾರೆ ಅಥವಾ ಹೆಂಗೆ ಒಂದು ವೇಳೆ ಕೊಡೋದಾದರೆ? ಈಗ ದರ ಆಲ್ರೆಡಿ ಸರ್ಕಾರ ಕೊಟ್ಟರೆ ಹೆಚ್ಚಿಗೆ ಕಾಳಸಂತೆಯಲ್ಲಿ ಮಾರಾಟ ಮಾಡೋದಿಲ್ಲ ಅವರು. ಈಗ ದರ ಹೆಚ್ಚಳ ಮಾಡಿದ್ದಾರೆ. ನಾವು ಇನ್ನೂ ಒಂದು 50 ರೂಪಾಯಿ ದರ ಹೆಚ್ಚಳ ಆದರೆ ನಾವು ರೆಡಿ ಇದ್ದೇವೆ, ತಗೊಳ್ಳೋಕೆ ರೆಡಿ ಇದ್ದೇವೆ. ಆದರೆ ಸಿಲಿಂಡರ್ ಸಪ್ಲೈ ಇಲ್ಲ, ಈಗ ಇದ್ದ ಸ್ಟಾಕ್ ಕೊಡಬೇಕು ಅವರು, ಬೇರೆ ಪ್ರೊಡಕ್ಷನ್ ಇಲ್ಲ ಅಂತೇಳಿ ಈಗ ಬಂದಿದೆ. ಈಗ 12 ಗಂಟೆ ಮೀಟಿಂಗ್ ನೋಡ್ಕೊಂಡು ನಾಳೆ ನಾಳ್ದು ನಾವು ಮೀಟಿಂಗ್ ಮಾಡಬೇಕಂತ ವಿಚಾರ ಮಾಡಿ. ಈಗ ಹೋಟೆಲ್ಗಳು ಬಂದಾದರೆ ಜನರಿಗೆ ಹೋಟೆಲ್ ಮೇಲೆ ಎಷ್ಟೋ ಮಂದಿ ಡಿಪೆಂಡ್ ಇರ್ತಾರೆ, PGಗಳಲ್ಲಿ ಇರ್ತಾರೆ, ಸ್ಟೂಡೆಂಟ್ಸ್ ಇರ್ತಾರೆ, ಬೇರೆ ಬೇರೆ ಊರಿಂದ ಬರ್ತಾರೆ, ಅಂಥವ್ರಿಗೆಲ್ಲ ದೊಡ್ಡ ಸಮಸ್ಯೆ ಆಗುತ್ತೆ. ಇದು ನೀವು ಹೇಳಿದ್ದು ಭಾಳ 100%. ಯಾಕಂದ್ರೆ ಅವಲಂಬನೆ 60-70% ಹೋಟ್ಲ್ ಮೇಲೇ ಅವಲಂಬನೆ ಆದರೆ. ನಾನು ಹೇಳೋದು ಸರ್ಕಾರಕ್ಕೆ ಇದಕ್ಕೆ ದೀರ್ಘವಾಗಿ ಈಗಾಗಲೇ ಮನವಿ ಪತ್ರವನ್ನು ನಮ್ಮ ಸ್ಟೇಟ್ ಹೋಟ್ಲ್ ಅಸೋಸಿಯೇಷನ್ ಮತ್ತು FHR ಈಗಾಗಲೇ ತಿಳಿಸಿದ್ದಾರೆ ಕೇಂದ್ರ ಸಚಿವರಿಗೆ. ಅವರು ಸಕಾರಾತ್ಮಕವಾಗಿ ಇವತ್ತು ಇದು ಆಗಬೇಕಂತ ಈಗಾಗಲೇ ಬೆಳಿಗ್ಗೆ ಮೀಟಿಂಗ್ ತಗೊಂಡಾರಂತ ನ್ಯೂಸಾಗೆ ಸುದ್ದಿ ಬಂದಿತ್ತು. ಸರಿ ಹೋಗ್ಬೋದಂತ ಆಶಾಭಾವನೆ ಇದೆ ನಮ್ಮಲ್ಲಿ. ಸರಿ ಹೋಗಲಿಲ್ಲ ಅಂದರೆ ಏನು ನಾವಂತೂ ಅದಕ್ಕೆ ಹೆಲ್ಪ್ಲೆಸ್ ಅಂತೇವೆ, ಏನು ಅದಕ್ಕೆ ಪರ್ಯಾಯ ವ್ಯವಸ್ಥೆ ಅಂತೂ ನಮ್ಮಲ್ಲಿಲ್ಲ. ಸೊ ಇದಿಷ್ಟು ಕಮರ್ಷಿಯಲ್ ಗ್ಯಾಸ್ಗಳು ಸದ್ಯ ಈಗ 2-3 ದಿನಗಳವರೆಗೆ ಮಟ್ಟಿಗೆ ಮಾತ್ರ ನಮ್ಮ ಕಡೆ ಹೋಟೆಲ್ಗಳಲ್ಲಿ ಇವೆ. ಹೊರತುಪಡಿಸಿದರೆ 2-3 ದಿನಗಳೊಳಗೆ ಈ ಸಮಸ್ಯೆ ಬಗೆಹರಿದೇ ಇದ್ದರೆ ಮುಂದಿನ ದಿನಗಳಂದರೆ ಇನ್ನು 2-3 ದಿನಗಳಲ್ಲಿ ಹೋಟೆಲ್ಗಳನ್ನು ಬಂದ್ ಮಾಡುವಂಥ ಪರಿಸ್ಥಿತಿ ಧಾರವಾಡದಲ್ಲಿ ಇದೆ ಅನ್ನೋ ಮಾತುಗಳನ್ನು ಕೂಡ ಸದ್ಯ ಈಗ ಮಹೇಶ್ ಶೆಟ್ಟಿ ಹೇಳ್ತಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ರಾಹುಲ್ ಜೊತೆ ಪರಮೇಶ್ವರ್ ಅಂಗಡಿ, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಧಾರವಾಡ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.